ಹಲೋ ನನ್ನ ಮುದ್ದು ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ. ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದಲ್ಲಿ ಹೊಸ ಸೀರೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಧಾರವಾಡ ಹೋಗಿದ್ದೆ. ಧಾರವಾಡ ಹೋದಾಗ ಧಾರವಾಡದ ಹಳೆ ಟ್ರೆಡಿಷ್ನಲ್ ಸೀರೆಗಳು ಅಂತಾನೆ ಹೇಳ್ಬೋದು. ತುಂಬ ಹಳೆ ಸೀರೆಗಳು, ಇದು ಹಳೆ ಡಿಸೈನ್ಸ್. ಮುಂಚೆ ಎಲ್ಲ ಈ ಸೀರೆಗಳನ್ನ ಅಜ್ಜಿ ಸೀರೆಗಳು ಅಂತ ಹೇಳಿ ಯಾರು ತಗೋತಾನೆ ಇರಲಿಲ್ಲ. ಆದರೆ ಇವಾಗ ಆ್ಯಸ್ ಯು ನೋ ಹಳೇದನ್ನೇ ವಾಪಸ್ ಬರ್ತಾ ಇದೆ, ಟ್ರೆಂಡ್ ಆಗ್ತಾ ಇದೆ. ಸೊ ನನ್ನ ಹತ್ರನೂ ಇರಲಿಲ್ವಲ್ಲ, ನೋಡೋಣ ಅಂತ ಹೇಳಿ ನಾನು ಕೂಡ 2 ಸೀರೆಗಳನ್ನ ತೊಗೊಂಡಿದ್ದೀನಿ. ಹೇಗಿದೆ ಅಂತ ತೋರಿಸ್ತೀನಿ. ಮೊದಲನೇ ಸೀರೆ ಇದು. ಈ ಕಲರ್ ನನಗೆ ತುಂಬ ತಗೋಬೇಕು ಅಂತ ಹೇಳಿ ಇತ್ತು, ಹಾಗಾಗಿ ಈ ಕಲರ್ನೇ ಹುಡುಕಿ ತಗೊಂಡೆ. ಈ ಕಲರಲ್ಲಿ, ಈ ಸೀರೆಗಳಲ್ಲಿ ಟ್ರೆಡಿಷ್ನಲ್ ಕಲರ್ಸ್ ಅಂತ ಹೇಳಿದ್ರೆ ನಿಮಗೆ 5 ರಿಂದ 6 ಕಲರ್ಗಳು ಮಾತ್ರ ಸಿಗತ್ತೆ. ಗ್ರೀನ್, ಬ್ಲೂ, ಈ ಥರ ಪರ್ಪಲ್, ಈ ಥರ ಒಂದು 5-6 ಕಲರ್ಗಳಿದೆ. ಆ ಟ್ರೆಡಿಷ್ನಲ್ ಕಲರ್ಗಳಲ್ಲಿ ಇದು ಒಂದು. ಹಾಗೆ ಇದು ಕೂಡ ನಿಮಗೆ ಈ ಬಾರ್ಡರ್ ಕೂಡ ಗಾಯತ್ರಿ ಬಾರ್ಡರ್ ಅಂತ ಕರೀತಾರೆ, ಅಥವಾ ಪಟದ ಅಂಚು ಅಂತ ಹೇಳ್ತಾರೆ, ಪಟದ ದಡಿ ಅಂತ ಹೇಳ್ತಾರೆ. ದಡಿ ಅಂದರೆ ಬಾರ್ಡರ್, ಸೊ ಪಟದ ದಡಿ ಅಂತ ಹೇಳ್ತಾರೆ. ಈ ಸೀರೆಗಳಿಗೆ, ಇಳ್ಕಲ್ ಸೀರೆಗಳಿಗೆ ಈ ಬಾರ್ಡರ್ ತುಂಬ ಏನು ಟ್ರೆಡಿಷ್ನಲ್ ಬಾರ್ಡರ್ ಅಂತ ಹೇಳ್ಬೋದು. ಸೊ ಈ ಸೀರೆ ಹೀಗಿದೆ. ಆಮೇಲೆ ಇದು ಕೂಡ ಹಳೇ ಬಾರ್ಡರ್. ಈ ಥರ ಸೆರಗಿದ್ರೇನೆ ಯಾರು ಮುಂಚೆ ತಗೋತಾ ಇರಲಿಲ್ಲ, ಅಜ್ಜಿರ್ ಸೀರೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಟ್ರೆಡಿಷ್ನಲ್ ಹಳೆ ಸಾಂಪ್ರದಾಯಿಕ ಸೆರಗು ಅಂತಾನೆ ಹೇಳ್ಬೋದು. ಈ ಸೀರೆಗೆ ನಾನು ಎಷ್ಟು ದುಡ್ಡು ಕೊಟ್ಟಿರ್ಬೋದು ಅಂತ ಹೇಳಿ ನಿಮ್ಗೇನಾದರೂ ಈಗ ಗೊತ್ತಾಗ್ತಾ ಇದ್ರೆ ಕಮೆಂಟ್ ಮಾಡಿ. ನಾನು ಲಾಸ್ಟಲ್ಲಿ ಪ್ರೈಸ್ ಹೇಳ್ತೀನಿ ಎಷ್ಟು ಅಂತ. ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಇನ್ನೊಂದು ಸೀರೆ, ಇದು. ಅದನ್ನ ಪ್ಲೇನ್ ತಗೊಂಡೆ, ಇದನ್ನ ಚೆಕ್ಸಲ್ಲಿ ತಗೊಂಡೆ. ಇದು ಹೀಗಿರುತ್ತೆ. ಇದು ಕೂಡ ಸೇಮ್ ಸೆರ್ಗಿರುತ್ತೆ. ಈ ಸೀರೆಗಳನ್ನ ತಗೊಳ್ಳುವಾಗ ತುಂಬ ಹುಷಾರಾಗಿ ತಗೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಈ ಸೀರೆನಲ್ಲಿ ಡಿಫ್ರೆನ್ಸೇ ಗೊತ್ತಾಗಲ್ಲ. ರೇಷ್ಮೆ ಮತ್ತು ಕಾಟನ್ಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ. ನೋಡೋದಕ್ಕೆ ಎದುರುಗಡೆ ನೋಡಿದಾಗ ಮಾತ್ರ ನಿಮಗೆ ಗೊತ್ತಾಗಕ್ಕೆ ಸಾಧ್ಯ ಇದು ರೇಷ್ಮೆ, ಇದು ಅಲ್ಲ ಅಂತ ಹೇಳಿ. ಸೊ ತಗೊಳ್ಳೋವಾಗ ಸ್ವಲ್ಪ ಹುಷಾರಾಗಿ ತಗೊಳ್ಳಿ. ನೀವು ರೇಷ್ಮೆ ತಗೋತಾ ಇದ್ದೀರಾ, ಕಾಟನ್ ತಗೋತಾ ಇದ್ದೀರಾ ಅಂತ. ರೇಷ್ಮೆಗೆ ಒಂದು ಪ್ರೈಸ್ ಇರುತ್ತೆ, ಕಾಟನ್ಗೆ ಒಂದು ಪ್ರೈಸ್ ಇರುತ್ತೆ. ಕೆಲವೊಂದು ಒಳಗಡೆ ಕಾಟನ್ ಬಳಸಿರ್ತಾರೆ, ಇಲ್ಲಿ ರೇಷ್ಮೆ ಬಳಸಿರ್ತಾರೆ. ಅದ್ರ ಮೇಲೆ ಕೂಡ ಪ್ರೈಸ್ ಡಿಫ್ರೆಂಟ್ ಆಗುತ್ತೆ. ಇಲ್ಲೂ ರೇಷ್ಮೆ ಬಳಸಿ, ಇಲ್ಲೂ ರೇಷ್ಮೆ ಬಳಸಿ, ಸೆರಗಲ್ಲೂ ರೇಷ್ಮೆ ಬಳಸಿದ್ರೆ ಅದ್ರ ಪ್ರೈಸ್ ತುಂಬ ಹೈ ಇರುತ್ತೆ. ಸೊ ನೀವು ಯಾವುದನ್ನು ತಗೋತಾ ಇದ್ದೀರಾ, ಎಷ್ಟು ಡಿಫ್ರೆನ್ಸ್ ಇದೆ, ಎಲ್ಲಿ ರೇಷ್ಮೆ ಇದೆ, ಎಲ್ಲಿ ರೇಷ್ಮೆ ಇಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಂಡು ತಗೊಳ್ಳಿ ಅಂತ ಒಂದು ಟಿಪ್ಪು ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಈ ಸೀರೆಗೆ ಬ್ಲೌಸ್ ಬೇಕಂದ್ರೆ ನಾವು ಕಾಂಟ್ರಾಸ್ಟ್ ಆಗಿ ರೆಡ್ ಕೂಡ ಹಾಕೋಬಹುದು. ಪ್ಲೇನ್ ಬ್ಲೌಸ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಇಲ್ಲ ವೈಟ್, ಇದರಲ್ಲಿ ಸ್ಟ್ರೈಪ್ಸ್ ಇರೋದ್ರಿಂದ ವೈಟ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಅಥವಾ ಇದರಲ್ಲೇ ಬ್ಲೌಸ್ ಪೀಸ್ ಇದೆ, ಅದನ್ನು ಕೂಡ ನಾವು ಹೊಲಿಸ್ಕೋಬಹುದು. ನಾನು ಹೇಗೆ ಸ್ಟೈಲ್ ಮಾಡ್ತೀನಿ ಅಂತ ಮುಂದೆ ಯಾವತ್ತಾದರೂ ಉಟ್ಕೊಂಡಾಗ ನಾನು ತೋರಿಸ್ತೀನಿ. ಇದನ್ನ ನೀವು ಟ್ರೆಡಿಷ್ನಲ್ ಆಗೂ ಸ್ಟೈಲ್ ಮಾಡ್ಬೋದು. ಅಂದರೆ ಆರ್ನಮೆಂಟ್ಸ್ ಎಲ್ಲ ಟ್ರೆಡಿಷ್ನಲ್ ಆಗಿ ಹಾಕೊಂಡು, ಜಡೆ ಎಲ್ಲ ಹಾಕೊಂಡ್ರೆ ಟ್ರೆಡಿಷ್ನಲ್ ಲುಕ್ ಬರುತ್ತೆ. ಅದೇ ನೀವು ಮಾಡ್ರನ್ ಆಗಿ ಕೂಡ ಸ್ಟೈಲ್ ಮಾಡ್ಬೋದು. ಟೆರಾಕೋಟಾ ಆರ್ನಮೆಂಟ್ಸ್ ಎಲ್ಲ ಹಾಕೊಂಡು ಬೇರೆ ಥರ ಒಂಥರ ಕ್ಯಾಶುವಲ್ ಆಗಿ ಸೀರೆ ಉಟ್ಕೊಂಡ್ರೆ ಆ ಲುಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಯಾವ ಥರ ಬೇಕಾದರೂ ಉಟ್ಕೋಬೋದು ಹಳೆ ಸೀರೆಗಳನ್ನ. ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ. ನೀವು ಉಟ್ಕೊಂಡ್ರೂ ತುಂಬ ಒಂಥರ ನಾರ್ಮಲ್ ಆಗಿ ಯಾವುದೋ ಚೂಡಿದಾರ ಹಾಕೊಂಡಾಗ ನಾವು ಹೇಗೆ ಕಂಫರ್ಟಬಲ್ ಆಗಿರ್ತೀವಿ ಆ ರೀತಿಯಾಗಿ ಇದು ಮೆಟೀರಿಯಲ್ ತುಂಬ ಸಾಫ್ಟ್ ಆಗಿರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಎರಡನೇದು, ಹಳೆ ಕಾಲದಲ್ಲಿ ಇದನ್ನ ಅಜ್ಜಿಗಳು ಏನಕ್ಕೆ ಉಡ್ತಾ ಇದ್ರು ಅಂತಂದ್ರೆ ಚಳಿಗಾಲದಲ್ಲಿ ಉಟ್ಕೊಂಡಾಗ ಇದು ಬೆಚ್ಚಗಿರೋದು, ಅದೇ ಸೆಕೆಗಾಲದಲ್ಲಿ ಉಟ್ಕೊಂಡಾಗ ಸ್ವಲ್ಪ ಆರಾಮಾಗಿ ಕಂಫರ್ಟಬಲ್ ಆಗಿ ಬ್ರೀದಬಲ್ ಆಗಿರೋದು. ಸೊ ಹೀಗಾಗಿ ಇದನ್ನ ತುಂಬ ಕಂಫರ್ಟಬಲ್ ಸೀರೆ ಅಂತಾನೆ ನಾವು ಹೇಳ್ಬೋದು. ಸೊ ಇದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಆಗಲೇ ಹೇಳಿದಾಗೆ ಈ 2 ಸೀರೆಗಳ ಪ್ರೈಸ್ ಎಷ್ಟು ಅಂತ ಇವಾಗ ಹೇಳ್ತೀನಿ.
2 ಸೀರೆಗಳಿಗೆ ಸೇರಿಸಿ ನಾನು 2800 ರುಪೀಸ್ ಕೊಟ್ಟಿದ್ದೀನಿ. ಒಂದೊಂದಕ್ಕೆ ಎಷ್ಟು ಅಂತ ನಂಗೆ ನೆನಪಿಲ್ಲ. 2 ಸೀರೆ ಸೇರಿಸಿ 2800 ರುಪೀಸ್ ಕೊಟ್ಟಿದ್ದೀನಿ. ಈ ಸೀರೆಗಳ ಬಗ್ಗೆ ಇವತ್ತಿಂದು ವಿಡಿಯೋ ಮಾಡಿದ್ದೀನಿ. ಈ ಸೀರೆಗಳು ಅಲ್ಲದೆ ನನ್ನ ಹತ್ರ ನಾರ್ತ್ ಕರ್ನಾಟಕ ಸೀರೆಗಳ ಕಲೆಕ್ಷನ್ ಬೇರೆ ಇದೆ. ಅದನ್ನು ಕೂಡ ನಿಮಗೆ ನೋಡೋಕೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಿ. ನಿಮ್ಗೆ ಇಷ್ಟ ಇದ್ದರೆ ಆ ವಿಡಿಯೋಗಳನ್ನು, ಆ ಸೀರೆಗಳನ್ನು ಸಹ ನಾನು ತೋರಿಸ್ತೀನಿ. ಹಾಗೆ ಬೇರೆ ಯಾವುದಾದ್ರೂ ಸೀರೆಗಳ ಬಗ್ಗೆ ನಿಮಗೆ ನೋಡೋಕೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ಆ ಸೀರೆಗಳನ್ನು ಕೂಡ ತೋರಿಸ್ತೀನಿ. ನನ್ನ ಹತ್ರ ಇರೋವಂಥ ಸೀರೆಗಳನ್ನ ತೋರಿಸ್ತೀನಿ. ಆಮೇಲೆ ಯಾರಾದರೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.